Hello guys, welcome back to my YouTube channel. ಏನಪ್ಪ ಇದೆಲ್ಲ ಇಟ್ಕೊಂಡು ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾನು ಮಾಡ್ತಿದ್ದೀನಿ 5 minutes ಕಪ್ ಕೇಕ್. 5 minutes ಕಪ್ ಕೇಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಫಸ್ಟು ನಾನು ವೀಟ್ ಫ್ಲವರ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಯಾವುದನ್ನ ತೊಗೊಳ್ಬೋದು. ನಾನು ತೊಗೊಂಡಿರೋದು ಮೈದಾ ಹಿಟ್ಟು. ಫಸ್ಟ್ ಮೈದಾ ಹಿಟ್ಟು, ಆಮೇಲೆ ಕೋಕೋ ಪೌಡರ್. ಇವಾಗ ಬನ್ನಿ ಫಸ್ಟ್ ಬೌಲಿಗೆ ಹಾಕೊಂಡ್ಬಿಡೋಣ, ಬಿಕಾಸ್ ಪ್ಯಾಕೆಟಲ್ಲಿ ಇಟ್ಕೊಂಡ್ರೆ ಇದಾಗುತ್ತೆ ಅಲ್ಲ. ನೆಕ್ಸ್ಟು ಬೇಕಿಂಗ್ ಸೋಡಾ, ಆಮೇಲೆ ಮಿಲ್ಕ್, ಸ್ವಲ್ಪ ಎಣ್ಣೆ, ಶುಗರ್, ಆಮೇಲೆ ನಾನು ಇದು ತೊಗೊಂಡಿದ್ದೀನಿ ಹರ್ಷಿ ಸಿರಪ್. ನೆಕ್ಸ್ಟು ವೆನಿಲಾ ಎಸೆನ್ಸ್. ಇದು ಆ್ಯಕ್ಚುಲಿ ಐ ಗೆಸ್ ಏನಕ್ಕೆ ಏನೋ ಕಲರ್ ಬರೋಕ್ಕೆ ಅನ್ಕೊತೀನಿ, ಏನಕ್ಕೆ ಆಗ್ತಾರೋ ಗೊತ್ತಿಲ್ಲ, ಬಟ್ ತೋರಿಸಿದ್ರು ಅದಕ್ಕೆ ಇಸ್ಕೊಂಡು ಬಂದೆ. ಬನ್ನಿ ಇವಾಗ ಬೇಗ ಕಪ್ ಕೇಕ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ಫಸ್ಟು ಮೈದಾ ಹಿಟ್ಟನ್ನು ತೊಗೊಂಡು, ಮೈದಾ ಹಿಟ್ಟು ಎಷ್ಟು ಸ್ಪೂನ್ಸ್? 4 ಸ್ಪೂನ್ಸ್. ಇದರಲ್ಲಿ 4 ಸ್ಪೂನ್ಸ್ ಹಾಕಬೇಕು. 1 2 3 4. ಇದು 4 ಸ್ಪೂನ್ಸ್. ನೆಕ್ಸ್ಟು ಕೋಕೋ ಪೌಡರ್ ಇದೇ ಸ್ಪೂನಲ್ಲಿ ಹಾಕ್ತೀನಿ. ನಾನು ಸ್ಪೂನ್ಸ್ ಎಲ್ಲ ಚೇಂಜ್ ಮಾಡಲ್ಲ. ಇದೂ 4 ಸ್ಪೂನ್ಸ್. 1 2 3 ಐ ಗೆಸ್ 3 ಸ್ಪೂನ್ಸ್ ಸಾಕು ಅಂತ 3.5 ಹಾಕ್ತೀನಿ. 3.5 ಸಾಕು. ನೆಕ್ಸ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಬೇಡ, ಯಾರು ಜಾಸ್ತಿ ಹಾಕಲ್ಲ. ಇಷ್ಟು ಸಾಕು, ಇಷ್ಟು. ಇವಾಗ ಶುಗರ್ ಹಾಕಬೇಕು. ಶುಗರ್ನೇ ಮರ್ತೋಗ್ತಿದ್ದೀನಿ. ಶುಗರು ಆ್ಯಕ್ಚುಲಿ 2 ಸ್ಪೂನ್ಸ್ ಹಾಕಬೇಕು. 1 ಇದು ನನ್ನ ಸ್ಪೂನ್ ಚಿಕ್ಕದಿರೋದ್ರಿಂದ ನಾನು 3 ಸ್ಪೂನ್ಸ್ ಹಾಕ್ತೀನಿ. 2 3. ಇವಾಗ ಇದು ತಗೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ನೆಕ್ಸ್ಟು ಮಿಕ್ಸ್ ಕರೆಕ್ಟಾಗಿ ಆಗಿದೆ. ಓಕೆನಾ? ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಹಾಕಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಅಂದರೆ 1 ಸ್ಪೂನ್ ಎಣ್ಣೆ. ಸೊ ನನಗೆ ಸ್ಪೂನ್ ಗೊತ್ತಿಲ್ಲ, ಹಿಂಗೆ ಹಾಕ್ತೀನಿ. ಇದು 1 ಸ್ಪೂನ್ ಎಣ್ಣೆ. ಇವಾಗ ಮಿಕ್ಸ್ ಮಾಡ್ಬೇಕು. ಮತ್ತೆ ಗೈಸ್, ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ತಿನ್ನಲ್ಲ, ನಮ್ಮ ಮನೆಯವ್ರಿಗೆ ಕೊಡ್ತೀನಿ ತಿನ್ಸಕ್ಕೆ. ಇದು ಇದಾಗಿದೆ. ಇನ್ನೊಂದು ಸ್ವಲ್ಪ ಮಿಲ್ಕ್ ಹಾಕೋಣ, ಬಿಕಾಸ್ ಫುಲ್ ಪೇಸ್ಟ್ ಥರ ಆಗಬೇಕು. ಸೊ ಇವಾಗ ಬೇಗ ಮಿಕ್ಸ್. ಇವಾಗ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೋಣ. ಎಷ್ಟು ಇದು ಮಾಡಿ ಫುಲ್ ಟೈಟಾಗಿ ಹಾಕ್ಬಿಟ್ಟಿದ್ದಾರೆ. ಇದನ್ನು ಸ್ವಲ್ಪ ಹಾಕಬೇಕು. ಸಾಕು. ಇವಾಗ ಮಿಕ್ಸ್. ಇವಾಗ ಇದು ಆಗಿದೆ. ಇದನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ, ಬಿಕಾಸ್ ಇದರಲ್ಲಿ ನಾನು ಕಪ್ ಕೇಕ್ ಮಾಡ್ತಿರೋದು.
ಇವಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಳಕ್ಕಿಂತ ಮುಂಚೆ ಇದಕ್ಕೆ ಸುತ್ತ ಸ್ವಲ್ಪ ಎಣ್ಣೆ ಅಥವಾ ಬಟರ್ ಹಾಕಬೇಕು. ನನ್ನ ಹತ್ರ ಬಟರ್ ಇಲ್ಲ, ಸೊ ನಾನು ಎಣ್ಣೆ ಹಾಕೊತೀನಿ. ನಾನು ಕೈಯಲ್ಲೇ ಮಾಡ್ತೀನಿ. ಇವಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನ. ಈ ತರ ಬಂದಿದೆ. ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ, ಓವನ್ ಇರೋರು ಆಕ್ಚುಲಿ ಓವನಲ್ಲಿ ಇಡ್ಬೋದು. ನನ್ನ ಹತ್ರ ನಮ್ಮ ಮನೇಲಿ ಓವನ್ ಇಲ್ಲ. ಓವನ್ ಇದೆ, ಆಕ್ಚುಲಿ ಕೆಟ್ಟೋಗಿದೆ, ಅದಕ್ಕೆ ನಾನು ಕುಕ್ಕರಲ್ಲಿ ಇಡ್ತೀನಿ. ಕುಕ್ಕರಲ್ಲಿ ಬನ್ನಿ ಇವಾಗ ಕುಕ್ಕರಲ್ಲಿ ಇಡೋಣ. ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಈ ಥರ ಮಾಡಬೇಕು. ಫಸ್ಟು ಸ್ವಲ್ಪ ನೀರು ಹಾಕಬೇಕು. ನೀರು ಮೇಲೆ ಸ್ಟ್ಯಾಂಡ್ ಥರ ಬರುತ್ತೆ, ಆ ಸ್ಟ್ಯಾಂಡ್ ಇಟ್ಬಿಟ್ಟು ಹಾಕ್ಬೋದು. ಬಟ್ ನಮ್ಮ ಮನೇಲಿ ಆ ಸ್ಟ್ಯಾಂಡ್ ಎಲ್ಲ ಮೇಲ್ಗಡೆ ಇದೆ, ಸೊ ಅದಕ್ಕೆ ನಾನು ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಇವಾಗ ನಾವು ಪ್ರಿಪೇರ್ ಮಾಡ್ಕೊಂಡಿರೋದು ಕಪ್ ಕೇಕ್ ಇಡ್ತಾ ಇದ್ದೀನಿ. ಹಿಂಗಿಟ್ಟು ಇದು ಆ್ಯಕ್ಚುಲಿ ಓವನಲ್ಲಿ ಮಾಡಬೇಕು ಅಂದರೆ 2 minutes ಆಗುತ್ತೆ. ಓವನಲ್ಲಿ ಇಲ್ಲ, ಈ ಥರ ಕುಕ್ಕರಲ್ಲಿ ಮಾಡಬೇಕು ಅಂದರೆ ನಿಮಗೆ 15 minutes ಬೇಕು. ಯಾಕಂದರೆ ಅದು ಇದು ಮಾಡಬೇಕು, ಬಾಯ್ಲ್ ಆಗಬೇಕಲ್ವಾ. ಸೊ ಇವಾಗ ಇದರಲ್ಲಿದೆ ಇಟ್ಟಾದ್ಮೇಲೆ ವಿ ಶುಡ್ ಕ್ಲೋಸ್ ದಸ್. ಕ್ಲೋಸ್ ಮಾಡಿ ಇವಾಗ ನಾವು 15 minutes ಹಿಂಗೆ ಬಿಡಬೇಕು. ಅವಾಗ ರೆಡಿ ಆಗಿರುತ್ತೆ ಕಪ್ ಕೇಕ್. ಎಲ್ಲ ರೆಡಿ ಆದಮೇಲೆ ವಿಡಿಯೋ ಮತ್ತೆ ಬರ್ತೀನಿ. 15 minutes ಆಯಿತು. ಬನ್ನಿ ಇವಾಗ ಹೆಂಗಿದೆ ನೋಡೋಣ. ಗಮ್ಮ ಅಂತಿದೆ. ಆಗಿದೆ ಅನ್ಕೊಂತೀನಿ, ನನಗೂ ಗೊತ್ತಿಲ್ಲ. ಗೈಸ್, ಕಪ್ ಕೇಕ್ ರೆಡಿ ಆಗಿದೆ. ಇವಾಗ ಫುಲ್ ಪ್ಲೇನ್ ಇದೆ ಅಲ್ಲ, ಸೊ ಹರ್ಷೀಸ್ ಸಿರಪ್ ಹಾಕೋಣ. ನಿಮಗೆ ಯಾವ ಥರ ಡಿಸೈನ್ ಬೇಕನ್ನ ಹಾಕೋಬೋದು. ನಿಮಗೆ ಎಷ್ಟು ಬೇಕನ್ನ ಹಾಕೋಬೋದು. ಫುಲ್ ಸುರ್ಕೊಂಡ್ಬಿಡಿ, ನನಗೆ ಸಾಕು. ಇವಾಗ ಬಿಸಿ ಇದೆ, ಟೇಸ್ಟ್ ಮಾಡೋಣ. ನಾನು ಫಸ್ಟ್ ಟೇಸ್ಟ್ ಮಾಡಲಾ, ನಮ್ಮ ಅಕ್ಕಂಗೆ ಕೊಡಲ? ನನಗೆ ತುಂಬ ಅವಮಾನ ಮಾಡ್ತದೆ. ಚೆನ್ನಾಗಿದೆ. ನಮ್ಮ ಅಕ್ಕ ಯಾವಾಗೂ ಹಂಗೆ ಏನಂತ ಚೆನ್ನಾಗಿದೆ. ನಾನು ತಿಂತೀನಿ. ಗೈಸ್, ನಾನು ಫಸ್ಟ್ ಟೈಮ್ ಮಾಡಿರೋದಕ್ಕೆ ಚೆನ್ನಾಗಿ ಬಂದಿದೆ. ಅರೆ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ, ಇನ್ನೊಂದು ಸ್ವಲ್ಪ ಶುಗರ್ ಹಾಕಬೇಕಿತ್ತು. ಅವಾಗೆ ನಂದು ಪುಟ್ಟು ಸ್ಪೂನಲ್ಲಿ 3 ಸ್ಪೂನ್ ಹಾಕಿದೆ, ಇನ್ನೊಂದು 2 ಸ್ಪೂನ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕರೆಕ್ಟಾಗಿ ಬಂದಿರೋದು. ಬಟ್ ಚೆನ್ನಾಗಿದೆ. ಗೈಸ್, ನಿಮಗೆ ಕಪ್ ಕೇಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಮನೇಲೂ ಮಾಡ್ಕೊಂಡು ಎಲ್ಲರಿಗೂ ತಿನ್ನಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.